ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತು ಯುದ್ಧಗ್ರಸ್ತವಾಗ್ತಾ ಹೋಗ್ತಾ ಇದೆ. ಅದೇನೋ ಒಂಥರ ವಿಚಿತ್ರ ಯುದ್ಧೋನ್ಮಾದ, ಯುದ್ಧದ ತಯಾರಿಗಳು ಜಗತ್ತನ್ನು ಆವರಿಸ್ಕೊಳ್ತಾ ಇರೋದು ಕಾಣ್ತಾ ಇದೆ. ಮೊನ್ನೆ ಅಷ್ಟೇ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಒಂದು ಸಣ್ಣ ಸಂಘರ್ಷ ಆಗಿ ಅದು ತಾತ್ಕಾಲಿಕ ಮುಕ್ತಾಯವನ್ನು ಕೂಡ ಕಾಣ್ತು. ಅದರ ಬೆನ್ನಲ್ಲೇ ಇರಾನ್ ಹಾಗೂ ಇಸ್ರೇಲ್ಗಳ ನಡುವೆ 12 ದಿನಗಳ ಒಂದು ಯುದ್ಧ ನಡೀತು. ಅದರಲ್ಲಿ ಯಾರೂ ಸೋಲು ಇಲ್ಲ, ಯಾರು ಗೆಲ್ಲೂ ಇಲ್ಲ. ಅದಕ್ಕೂ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ಇಸ್ರೇಲ್ ಮೇಲೆ ಇರಾನಿನ ಪ್ರಾಕ್ಸಿಗಳು ಮಾಡ್ತಾ ಇರೋ ದಾಳಿಗಳು ಮಾತ್ರ ಹಾಗೆ ಮುಂದುವರಿತಾ ಇದೆ. ಯಮನ್ ಕಡೆಯಿಂದ ಹೌತಿಗಳು ದಾಳಿ ಮಾಡ್ತಾ ಇದ್ದಾರೆ. ಇಸ್ರೇಲ್ ಹೌತಿಗಳ ಜೊತೆಗೆ ಪಕ್ಕದ ಲೆಬನಾನ್ನಲ್ಲಿ ಮತ್ತೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದ ಹೆಜ್ಬುಲ್ಲಾದ ನೆಲೆಗಳನ್ನು ಕೂಡ ನಾಶ ಮಾಡೋ ಪ್ರಯತ್ನವನ್ನು ಮುಂದುವರಿಸಿದೆ. ಹಾಗೆ ಗಾಜಾದಲ್ಲಿ ಹಮಾಸ್ ಮತ್ತೆ ಶಕ್ತಿಯನ್ನು ಪಡ್ಕೊಳ್ತಾ ಇರೋದಾಗಿ ತೋರಿಸ್ಕೊಳ್ತಾ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಮಧ್ಯಪ್ರಾಚ್ಯ ಇನ್ನೂ ಸಾಕಷ್ಟು ದಿನಗಳ ಕಾಲ ಹೀಗೆ ಮುಂದುವರಿಯುವ ಸಾಧ್ಯತೆಗಳಿರುತ್ತವೆ. ಇನ್ನು ರಷ್ಯಾ ಯುಕ್ರೇನ್ ನಡುವೆ ನಡೀತಿರೋ ಸಂಘರ್ಷ ಮುಗೀತಿಲ್ಲ. ಅದನ್ನು ಮುಗಿಯೋದಕ್ಕೆ ಯುರೋಪಿಯನ್ ದೇಶಗಳು ಹಾಗೂ ಅಮೆರಿಕದ ಡೀಪ್ ಸ್ಟೇಟ್ ಬಿಡ್ತಾ ಇಲ್ಲ. ಯುಕ್ರೇನ್ಗೆ ಆಯುಧಗಳನ್ನು ಸರಬರಾಜು ಮಾಡ್ತಾ, ರಷ್ಯಾದ ವಿರುದ್ಧ ದಾಳಿಗೆ ಪ್ರಚೋದಿಸ್ತಾ ಆ ಸಂಘರ್ಷ ಮುಂದುವರಿಯೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಈ ಎಲ್ಲ ಸಂಘರ್ಷಗಳ ನಡುವೆ ಚೈನಾ ಹಿಂದೆ ನಿಂತು ಅಮೆರಿಕದ ವಿರೋಧಿಗಳಿಗೆ ಬೇಕಾದ ಹಣ ಮತ್ತು ಆಯುಧಗಳನ್ನು ಸರಬರಾಜು ಮಾಡ್ತಾ ತಾನು ಲಾಭ ಮಾಡಿಕೊಳ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನಿಸಿದ್ರೂ ಕೂಡ ದಕ್ಷಿಣ ಚೀನಾ ಸಾಗರದಲ್ಲಿ ನಡೀತಿರೋ ತಯಾರಿಗಳನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಪಶ್ಚಿಮದ ಜಗತ್ತು ಮತ್ತು ಅಮೆರಿಕದ ಮಿತ್ರ ದೇಶಗಳು ಚೈನಾದ ಮೇಲೆ ಬೀಳೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇವೆಯಾ ಅಂತ ಅನ್ನಿಸದೇ ಇರೋದಿಲ್ಲ. ಈಗ ಲೇಟೆಸ್ಟ್ ವಿಷಯ ಏನಪ್ಪಾ ಅಂದ್ರೆ, ಜಪಾನ್ ತೈವಾನ್ಗೆ ಸಮೀಪ ಇರೋ ತನ್ನ ದ್ವೀಪಗಳಲ್ಲಿ ಯುದ್ಧ ಕಾಲಕ್ಕೆ ಬೇಕಾಗುವ ಬಂಕರ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದೆ. ಈಗ ಇಸ್ರೇಲ್ ಅಲ್ಲಿ ಹೇಗೆ ಶತ್ರುಗಳ ರಾಕೆಟ್ಗಳು ಬರುತ್ತವೆ ಅಂದ ಕೂಡಲೇ ಒಂದು ಸೈರನ್ ಮೊಳಗಿ ಎಲ್ಲಿನ ಜನ ಅಲ್ಲಲ್ಲೇ ನೆಲಮಾಳಿಗೆಗಳಲ್ಲಿ ಬಂಕರ್ಗಳಲ್ಲಿ ಆಶ್ರಯ ಪಡ್ಕೋತಾರೋ ಅದೇ ರೀತಿಯ ಬಂಕರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಜಪಾನ್ ಮುಂದಾಗ್ತಾ ಇದೆ. ಸದ್ಯಕ್ಕೆ ಆ ಕೆಲಸ ಶುರುವಾಗ್ತಾ ಇರೋದು ಸಕಿಶಿಮಾ ದ್ವೀಪ ಸಮೂಹದಲ್ಲಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಕಿಶಿಮಾ ದ್ವೀಪ ಸಮೂಹ. ಇದು ಹಲವಾರು ಸಣ್ಣ ಸಣ್ಣ ದ್ವೀಪಗಳನ್ನು ಒಳಗೊಂಡ ಒಂದು ಸಮೂಹ. ಒಟ್ಟು 131 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಇದು ಹೊಂದಿದೆ ಮತ್ತು ಇಲ್ಲಿ 1,10,000 ಜನ ವಾಸ ಮಾಡ್ತಾರೆ. ಹಾಗೆ ಮಿಯಾಕೋಜಿಮಾ ಅನ್ನೋದು ಇಲ್ಲಿನ ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಇರುವ ನಗರ. ಅಲ್ಲಿ 2020 ಲೆಕ್ಕಾಚಾರಗಳ ಪ್ರಕಾರ 55,000 ಜನ, ಅಂದರೆ ಇಡೀ ದ್ವೀಪ ಸಮೂಹದ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅದರ ಅರ್ಧದಷ್ಟು ಜನ ಇದೊಂದೇ ಕಡೆ ವಾಸ ಮಾಡ್ತಾ ಇದ್ರು. ಈಗ ಸ್ವಲ್ಪ ಜನಸಂಖ್ಯೆ ಹೆಚ್ಚು ಕೂಡ ಆಗಿರಬಹುದು. ಇನ್ನು ಈ ದ್ವೀಪ ಸಮೂಹಕ್ಕೆ ವಿಪರೀತ ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾರೆ. ಇದು ಜಪಾನ್ನ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಡ್ತಾ ಇದೆ. ಆದರೆ ಈ ದ್ವೀಪಗಳಿವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇರುವಷ್ಟು ಶಾಂತವಾಗಿ ಹಿಂದಿರಲಿಲ್ಲ. 18ನೇ ಶತಮಾನದಲ್ಲಿ ಈ ಸಕಿಶಿಮಾ ದ್ವೀಪಗಳಿಗಾಗಿ ಚೈನಾ ಹಾಗೂ ಜಪಾನ್ ನಡುವೆ ಸಾಕಷ್ಟು ಯುದ್ಧಗಳಾಗಿದ್ದವು. ಇದು ಜಪಾನ್ಗಿಂತ ಚೈನಾಗೆ ಹತ್ತಿರ ಇದ್ದ ಕಾರಣ ಈ ದ್ವೀಪಗಳ ಮೇಲಿನ ಹಿಡಿತಕ್ಕಾಗಿ ಚೈನಾ ಪದೇ ಪದೇ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಇನ್ನು 2ನೇ ವಿಶ್ವಯುದ್ಧದ ಸಮಯದಲ್ಲಿ ಕೂಡ ಈ ದ್ವೀಪ ಸಮೂಹದ ಮೇಲೆ ಮಿತ್ರ ಪಡೆಗಳು ಬಾಂಬಿಂಗ್ ಅನ್ನು ಮಾಡಿದ್ವು. ಆಗ ಕೂಡ ಇಲ್ಲಿನ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವ ಕೆಲಸವನ್ನು ಜಪಾನ್ ಮಾಡ್ತು. ಇವತ್ತಿಗೂ ಈ ದ್ವೀಪಗಳು ಜಪಾನ್ನ ಹಿಡಿತದಲ್ಲೇ ಇವೆ. ಆದರೆ ಇಲ್ಲಿ ಅಮೆರಿಕದ ಪ್ರಭಾವ ಸ್ವಲ್ಪ ಹೆಚ್ಚಿದೆ. ಅಫ್ಕೋರ್ಸ್ 2ನೇ ವಿಶ್ವಯುದ್ಧದ ನಂತರ ಇಡೀ ಜಪಾನನ್ನು ಅಮೆರಿಕ ಒಂಥರ ತನ್ನ ಸಂಪೂರ್ಣ ಹಿಡಿತದಲ್ಲೇ ಇಟ್ಟುಕೊಳ್ತು. ಅವರಿಗೆ ಕಾರ್ಖಾನೆಗಳನ್ನು ಮಾಡೋದಕ್ಕೆ, ಆರ್ಥಿಕ ಪ್ರಗತಿಯ ಬಗ್ಗೆ ಯೋಚಿಸೋದಕ್ಕೆ ಬಿಟ್ಟ ಅಮೆರಿಕ ಜಪಾನಿನ ರಕ್ಷಣೆಯ ಜವಾಬ್ದಾರಿಯನ್ನು ತಾನು ತಗೊಳ್ತು. ಅಂದರೆ ಸಾಕಷ್ಟು ವರ್ಷಗಳ ಕಾಲ ಜಪಾನ್ ತನ್ನದೇ ಆದ ಸೇನೆಯನ್ನು ಇಟ್ಟುಕೊಳ್ಳದ ಹಾಗೆ ಅಮೆರಿಕ ನೋಡ್ಕೊಳ್ತಾ ಬಂತು. ಈಗಲೂ ಕೂಡ ಜಪಾನಿನ ರಕ್ಷಣಾ ಹೊಣೆಯನ್ನು ಅಮೆರಿಕಾನೇ ತಗೊಂಡಿದೆ. ಆದರೂ ಜಪಾನ್ ಇತ್ತೀಚೆಗಿನ ಅಮೆರಿಕದ ರಾಜಕೀಯ ನಿರ್ಧಾರಗಳಲ್ಲಿನ ಬದಲಾವಣೆಗಳು, ಪಲ್ಲಟಗಳನ್ನು ಗಮನಿಸಿದ ನಂತರ ತನ್ನ ರಕ್ಷಣಾ ಬಜೆಟನ್ನು ಗಣನೀಯವಾಗಿ ಹೆಚ್ಚು ಕೂಡ ಮಾಡಿಕೊಳ್ತಾ ಇದೆ. ತನಗೆ ಬೇಕಾದ ಒಂದಷ್ಟು ಆಯುಧಗಳನ್ನು ತಾನೇ ತಯಾರು ಮಾಡಿಕೊಳ್ತಾ ಇದೆ. ಇಟಲಿ, ಬ್ರಿಟನ್ಗಳ ಜೊತೆ ಸಹಭಾಗಿತ್ವದಲ್ಲಿ ಜಪಾನ್ 6ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಯ ಯೋಜನೆಯನ್ನು ಕೂಡ ಹಾಕ್ಕೊಂಡಿದೆ. ಅದೆಲ್ಲ ಒಂದು ಕಡೆ ನಡೀತಾ ಇದ್ದರೆ, ಈಗ ಸಕಿಶಿಮಾ ದ್ವೀಪಗಳ ಒಳಗೆ ಒಂದಷ್ಟು ಬಂಕರ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಕೂಡ ಜಪಾನ್ ಮುಂದಾಗ್ತಾ ಇದೆ. ಗೆಳೆಯರೆ, ನಿಕಿ ಏಷ್ಯಾ ವರದಿಯ ಪ್ರಕಾರ ಅಲ್ಲಿ ಸಿದ್ಧ ಆಗ್ತಾ ಇರೋ ಬಂಕರ್ಗಳು ಅತ್ಯಂತ ಸುಸಜ್ಜಿತವಾಗಿರುತ್ತವಂತೆ. ಅಕಸ್ಮಾತ್ ಯುದ್ಧ ಶುರುವಾದರೆ
ಕನಿಷ್ಠ 15 ದಿನಗಳ ಕಾಲ ಬಂಕರ್ಲಿರೋ ಜನಕ್ಕೆ ಯಾವ ಕೊರತೆಯೂ ಉಂಟಾಗದ ಹಾಗೆ, ಆಹಾರ, ನೀರು, ಔಷಧ ಹೀಗೆ ಏನು ಕೂಡ ಕಡಿಮೆ ಆಗದ ಹಾಗೆ ಅಲ್ಲಿ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಾಮೂಹಿಕವಾಗಿ ಜನರನ್ನ ಯುದ್ಧಗಳ ಸಮಯದಲ್ಲಿ ಸುರಕ್ಷಿತವಾಗಿ ಕಾಪಾಡಿಕೊಳ್ಳೋದಕ್ಕೆ ಈ ಬಂಕರ್ಗಳನ್ನು ಬಳಸೋದಕ್ಕೆ ಅನುಕೂಲವಾಗೋ ಹಾಗೆ ಅವುಗಳನ್ನು ಜಪಾನ್ ನಿರ್ಮಾಣ ಮಾಡ್ತಾ ಇದೆ. ಅಂದ್ರೆ ಇಲ್ಲೊಂದು ಯುದ್ಧ ನಡೆಯೋ ಸಾಧ್ಯತೆ ಏನಾದರೂ ಇದೆಯಾ? ಈ ಭಾಗದಲ್ಲಿ ಜಪಾನ್ ಯುದ್ಧಕ್ಕೆ ನಿಲ್ಲೋದಾದ್ರೆ ಯಾರ ಜೊತೆ ನಿಲ್ಲಬೇಕು? ಗೆಳೆಯರೆ, ಜಪಾನ್ ಹಾಗೂ ಚೈನಾ ನಡುವಿನ ಸಂಘರ್ಷ ಅನ್ನೋದಿದೆಯಲ್ಲ, ಇದು ಶತಮಾನಗಳಿಂದ ಕೂಡ ಮುಂದುವರ್ಕೊಂಡು ಬರ್ತಾ ಇದೆ. ಈ ಚೈನಾನ ಹಿಂದೆಲ್ಲ ಜಪಾನ್ ಎಷ್ಟು ಕಾಡಿದೆ ಅಂದ್ರೆ, ಇವತ್ತಿನ ಚೈನಾ ಇದೆಯಲ್ಲ ಅದರ ಸಾಕಷ್ಟು ಭೂಭಾಗವನ್ನ ಜಪಾನ್ ಒಂದು ಕಾಲಕ್ಕೆ ಆಕ್ರಮಿಸಿಕೊಂಡಿತ್ತು. ನೀವು ಗಮನಿಸಿರಬೇಕು, ಚೈನಾದ ಮಾರ್ಷಲ್ ಆರ್ಟ್ಸ್ ಮೂವಿಗಳಲ್ಲಿ ಜಪಾನ್ ಹಾಗೂ ಚೈನಾದ ಯುದ್ಧಗಳನ್ನು ತೋರಿಸ್ತಾ ಇರ್ತಾರೆ. ಅದರಲ್ಲಿ ಜಪಾನಿಯರನ್ನ ಚೈನೀಯರು ಸೋಲಿಸುವ ಕಥೆಗಳೇ ಹೆಚ್ಚಾಗಿರುತ್ತವೆ. ಯಾವುದು ಶತಮಾನಗಳ ಕಾಲ ಚೈನಾಗೆ ಸಾಧ್ಯ ಆಗಿರಲಿಲ್ವೋ ಅದನ್ನವರು ಸಿನಿಮಾಗಳ ಮೂಲಕ ನೋಡಿಕೊಂಡು ಖುಷಿ ಪಡ್ತಾ ಇದ್ರು. ಎರಡನೇ ವಿಶ್ವಯುದ್ಧದವರೆಗೆ ಜಪಾನ್ ಯಾವತ್ತೂ ಸೋಲು ಕಾಣಲಿಲ್ಲ. ಇನ್ನು ಆಗ ಕೂಡ ಅಮೆರಿಕ ಬಂದು ಹಿರೋಶಿಮಾ, ನಾಗಾಸಾಕಿಗಳ ಮೇಲೆ ಅಣುಬಾಂಬು ಹಾಕುವವರೆಗೆ ಜಪಾನ್ ಶರಣಾಗಿರಲಿಲ್ಲ. ಅಂತಿಮ ಕ್ಷಣದಲ್ಲಿ ಆಯುಧಗಳು ಮುಗಿದ ನಂತರ ಕೂಡ ತಮ್ಮ ಶತ್ರುಗಳ ಮೇಲೆ ಯುದ್ಧ ವಿಮಾನಗಳನ್ನೇ ತಗೊಂಡು ಹೋಗಿ ಕೆಡುವ ಮೂಲಕ ಜಪಾನಿನ ಪೈಲಟ್ಗಳು ತಮ್ಮ ಶತ್ರುಗಳನ್ನು ಕೊಂದು ತಾವು ವೀರಗತಿಯನ್ನು ಪಡ್ಕೊಳ್ತಾ ಹೋಗ್ತಾ ಇದ್ರೆ ಹೊರತು ಯುದ್ಧ ಬಿಟ್ಟು ಶರಣಾಗಲಿಲ್ಲ. ಹಾಗಂತ ಅವತ್ತಿನ ಜಪಾನ್ ಬಗ್ಗೆ ತುಂಬ ಗ್ರೇಟ್ ಅನ್ನೋ ಥರ ಹೇಳ್ಕೋಬೇಕಾದ ಅಗತ್ಯನೂ ಇಲ್ಲ. ಎರಡನೇ ವಿಶ್ವಯುದ್ಧದಲ್ಲಿ ಜಪಾನ್ ಗೆದ್ದು ಬಿಟ್ಟಿದ್ರೆ, ಹಿಟ್ಲರ್ ನೇತೃತ್ವದ ಜರ್ಮನಿನೂ ಗೆದ್ದು ಬಿಟ್ಟಿದ್ರೆ, ಈ ಜಗತ್ತು ಇವತ್ತಿಗಿಂತ ತುಂಬ ಹೀನಾಯ ಸ್ಥಿತಿಯನ್ನು ತಲುಪ್ತಾ ಇತ್ತೋ ಏನೋ. ನರಮೇಧಗಳು, ಕ್ರೌರ್ಯಗಳ ವಿಷಯದಲ್ಲಿ ಹಿಟ್ಲರನ ಜರ್ಮನಿಗಿಂತ ಜಪಾನ್ ಯಾವುದರಲ್ಲೂ ಹಿಂದೆ ಬಿದ್ದಿರಲಿಲ್ಲ. ಆದರೆ ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ತುಂಬಾನೇ ವ್ಯತ್ಯಾಸ ಇದೆ. ಜಪಾನ್ ಇವತ್ತು ಭಾರತದ ಅತ್ಯುತ್ತಮ ಮಿತ್ರ ದೇಶ. ಇನ್ನು ಭಾರತ ಮತ್ತು ಜಪಾನ್ ಎರಡೂ ದೇಶಗಳಿಗೆ ಸಮಾನ ಶತ್ರು ಅಂದ್ರೆ ಅದು ಚೈನಾ. ಇನ್ನು ಈಗ ಜಪಾನ್ ತನ್ನ ದ್ವೀಪಗಳಲ್ಲಿ ಯಾಕೆ ಬಂಕರ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದೆ ಅನ್ನೋದು ನಿಮಗೆ ನೆನಪಿರಬೇಕು. 2027 ಹೊತ್ತಿಗೆ ಹೆಂಗಾದರೂ ಸರಿ ಏನಾದರೂ ಮಾಡಿ ನಾವು ತೈವಾನನ್ನು ನಮ್ಮ ವಶಕ್ಕೆ ತಗೊಳ್ತೀವಿ ಅನ್ನೋದು ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಈ ಹಿಂದೆ ಹೇಳಿದ್ದ ಮಾತು. ಒಳ್ಳೆ ಮಾತಲ್ಲಾದರೂ ಸರಿ, ರಾಜತಾಂತ್ರಿಕ ಮಾರ್ಗಗಳಲ್ಲಾದರೂ ಸರಿ, ಅಥವಾ ಬಲಪ್ರಯೋಗದ ಮೂಲಕ ಆದರೂ ಸರಿ, ತೈವಾನನ್ನು ನಾವು ನಮ್ಮ ವಶಕ್ಕೆ ತಗೋತೀವಿ ಅಂತ ಶಿ ಹೇಳಿಬಿಟ್ಟಿದ್ದಾರೆ. ತೈವಾನ್ ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತೈವಾನ್ ಅನ್ನೋದು ಒಂದು ಕಾಲಕ್ಕೆ ಚೈನಾ ಮತ್ತು ಜಪಾನ್ ನಡುವೆ ಯುದ್ಧಕ್ಕೆ ಕಾರಣವಾಗ್ತಾ ಇದ್ದ ಭೂಪ್ರದೇಶನೇ. ಆನಂತರ ಅದು ಚೈನಾದ ಕೈವಶ ಆಯಿತು. ಚೈನಾದಲ್ಲಿ ರಾಜಾಡಳಿತ ಮುಗಿದು ಅಲ್ಲಿ ರಿಪಬ್ಲಿಕ್ ಆಫ್ ಚೈನಾದ ಆಡಳಿತ ಶುರುವಾಯಿತು. ಆ ನಂತರ ಅಲ್ಲಿ ಕಮ್ಯುನಿಸ್ಟ್ ಪ್ರಭಾವ ಹೆಚ್ಚಾಗ್ತಾ ಹೋಯಿತು. ರಷ್ಯಾದಿಂದ ಪ್ರೇರಣೆ ಪಡೆದ ಮಾವೋ ಚೈನಾದಲ್ಲಿ ರಿಪಬ್ಲಿಕ್ ಆಫ್ ಚೈನಾ ಅನ್ನೋ ಪ್ರಜಾಪ್ರಭುತ್ವವನ್ನು ಕಿತ್ತೆಸೆದು ಕಮ್ಯುನಿಸ್ಟ್ ಸರ್ಕಾರವನ್ನು ರಚನೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ರಿಪಬ್ಲಿಕ್ ಚೈನಾದ ಪ್ರಜಾಪ್ರಭುತ್ವವಾದಿಗಳಿದ್ರಲ್ಲ, ಅವರು ಚೈನಾದಿಂದ ಈ ತೈವಾನ್ಗೆ ಓಡಿ ಬರ್ತಾರೆ. ಅಲ್ಲವರು ತಮ್ಮದೇ ಆದ ರಿಪಬ್ಲಿಕ್ ಆಫ್ ಚೈನಾ ಸರ್ಕಾರವನ್ನು ರಚನೆ ಮಾಡ್ಕೋತಾರೆ. ಇನ್ನು ಈ ದೊಡ್ಡ ಚೈನಾ ಇದೆ ನೋಡಿ, ಇದು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಥವಾ ಕಮ್ಯುನಿಸ್ಟ್ ಚೈನಾ ಆಗಿ ಗುರುತಿಸ್ಕೊಳ್ಳುತ್ತೆ. ಈಗ ಜಗತ್ತಲ್ಲಿ ಎರಡು ಚೈನಾಗಳು, ಇಬ್ಬರೂ ಕೂಡ ಅದು ನಮ್ಮದೇ ಇದು ನಮ್ಮದೇ ಅಂತ ಕ್ಲೈಮ್ ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ಈ ದೊಡ್ಡ ಚೈನಾ ಇದೆ ನೋಡಿ, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ, ಇದು ತೈವಾನ್ ನಮಗೆ ಸೇರಬೇಕು, ಅದು ನಮ್ಮ ಭೂಭಾಗ ಅಂತ ಹೇಳಿದರೆ, ತೈವಾನ್ ಅಥವಾ ರಿಪಬ್ಲಿಕ್ ಆಫ್ ಚೈನಾ ಅನ್ನೋ ಸಣ್ಣ ಚೈನಾ ಇದೆಯಲ್ಲ, ಇದು ಇಡೀ ಚೈನಾ ಅಂದರೆ ದೊಡ್ಡ ಚೈನಾದ ಭೂಭಾಗ ಕೂಡ ನಮ್ಮದೇ, ಅದು ನಮಗೆ ಸೇರಬೇಕು, ಅದನ್ನು ಈ ಪೀಪಲ್ಸ್ ರಿಪಬ್ಲಿಕ್ನ ಕಮ್ಯುನಿಸ್ಟರು ಆಕ್ರಮಿಸ್ಕೊಂಡಿದ್ದಾರೆ, ನಾವು ಅದನ್ನು ಬಿಡಿಸ್ಕೋಬೇಕು ಅಂತ ಹೇಳ್ತಾ ಇರುತ್ತೆ. ಇನ್ನು ಜಗತ್ತು ದೊಡ್ಡ ಚೀನಾಗೆ ಮಾನ್ಯತೆಯನ್ನು ಕೊಟ್ಟಿದೆ. ಸಣ್ಣ ಚೀನಾಗೆ ಕೆಲವು ದೇಶಗಳು ಮಾತ್ರ ಪ್ರತ್ಯೇಕ ದೇಶ ಅನ್ನೋ ಮಾನ್ಯತೆಯನ್ನು ಕೊಟ್ಟಿವೆ. ಅಮೆರಿಕ, ಭಾರತ ಕೂಡ ತೈವಾನನ್ನು ಪ್ರತ್ಯೇಕ ದೇಶ ಅಂತ ನೋಡೋದಿಲ್ಲ. ಆದರೆ ತೈವಾನ್ ಜೊತೆ ರಾಜತಾಂತ್ರಿಕ ಮತ್ತು ವ್ಯಾಪಾರ ಸಂಬಂಧಗಳನ್ನು ಜಗತ್ತಿನ ಬಹುತೇಕ ದೇಶಗಳು ಪ್ರತ್ಯೇಕವಾಗಿ ಹೊಂದಿವೆ. ಇನ್ನು ಅಮೆರಿಕ ಚೈನಾ ವಿರುದ್ಧ ಈ ತೈವಾನನ್ನು ಬಳಸ್ಕೊಳ್ಳುತ್ತೆ. ಯಾಕೆಂದರೆ ತೈವಾನ್ ಇವತ್ತು ತಂತ್ರಜ್ಞಾನದಲ್ಲಿ ವಿಪರೀತ ಅಭಿವೃದ್ಧಿಯನ್ನು ಹೊಂದಿರುವ ಪ್ರದೇಶ. ಹೇಗೆ ಚೈನಾ ಅನ್ನೋದು ಜಾಗತಿಕ ಫ್ಯಾಕ್ಟರಿ ಥರ ನಮಗೆ ಕಾಣುತ್ತೋ, ಹಾಗೆ ತೈವಾನ್ ಅನ್ನೋದು ಜಾಗತಿಕ ಎಲೆಕ್ಟ್ರಾನಿಕ್ ಹಬ್ ಥರ ತಯಾರಾಗಿದೆ. ಇವತ್ತು ನಮ್ಮ ಸಣ್ಣ ಸಣ್ಣ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಬಳಸುವ ಚಿಪ್ಪುಗಳಿಂದ ಹಿಡಿದು ಯುದ್ಧ ವಿಮಾನಗಳಲ್ಲಿ, ಸ್ಯಾಟಲೈಟ್ಗಳಲ್ಲಿ ಬಳಕೆ ಆಗೋ ಸೆಮಿಕಂಡಕ್ಟರ್ ಚಿಪ್ಪುಗಳವರೆಗೆ ಪ್ರತಿಯೊಂದು ತೈವಾನ್ನಲ್ಲಿ ತಯಾರಾಗುತ್ತೆ. ಜಾಗತಿಕ ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಈ ತೈವಾನ್ನ ಕೊಡುಗೆ ತುಂಬಾನೇ ದೊಡ್ಡದು. ಸೆಮಿಕಂಡಕ್ಟರ್ ಇಲ್ಲದೆ ಇದ್ರೆ ಇವತ್ತು ಜಗತ್ತು ನಡೆಯೋದಿಲ್ಲ. ಅದು ತೈವಾನ್ನ ಕೈಯಲ್ಲಿದೆ. ಹೀಗಾಗಿ ತೈವಾನ್ ಅಮೆರಿಕಾಗೆ, ಪಶ್ಚಿಮಕ್ಕೆ ಬೇಕು. ಅಕಸ್ಮಾತ್ ತೈವಾನ್ ಕೂಡ ಚೈನಾದ ಪಾಲಾಗಿ ಹೋದ್ರೆ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಅನ್ನೋದು ಚೈನಾದ ಮೊನೋಪಲಿಗೆ ಒಳಪಡುತ್ತೆ. ಹಾಗಾಗಬಾರ್ದು ಅಂದ್ರೆ ತೈವಾನ್ ಪ್ರತ್ಯೇಕವಾಗಿರಬೇಕು. ಅದನ್ನು ಅಮೆರಿಕ ಹಾಗೂ ಮಿತ್ರ ದೇಶಗಳು ನೋಡ್ಕೊಳ್ತಾ ಇವೆ. ಇನ್ನು ಮೊನ್ನೆ ಅಂದರೆ 2022ರಲ್ಲಿ ಚೈನಾ ತೈವಾನನ್ನು ಆಕ್ರಮಿಸಿಕೊಂಡು ಬಿಡುತ್ತೇನೋ ಅನ್ನೋ ಹಾಗೆ ದಕ್ಷಿಣ ಚೀನಾದಲ್ಲಿ ಅಬ್ಬರ ಇಡ್ತು.
ಅಫ್ಕೋರ್ಸ್ ಅದಕ್ಕೆ ಕಾರಣವಾಗಿದ್ದು ಅಮೆರಿಕಾನೇ. ಅಮೆರಿಕಾದ ಅವತ್ತಿನ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ತೈವಾನ್ಗೆ ಭೇಟಿ ಕೊಟ್ಟರು. ಅದನ್ನು ಪ್ರತಿಭಟಿಸಿ ಚೈನಾ ತೈವಾನ್ಗೆ ಸಮುದ್ರದಲ್ಲಿ ದಿಗ್ಬಂಧನ ಹಾಕ್ತು. ತೈವಾನ್ ಮೇಲೊಂದಷ್ಟು ಮಿಸೈಲ್ಗಳನ್ನು ಕೂಡ ಹಾರಿಸ್ತು, ಹೆದರಿಸೋ ಪ್ರಯತ್ನ ಮಾಡ್ತು. ಅದಕ್ಕೆ ಚೈನಾ ಯುದ್ಧಾಭ್ಯಾಸ ಅನ್ನೋ ಹೆಸರನ್ನು ಕೊಡ್ತು. ಆ ಸಂದರ್ಭದಲ್ಲಿ ಕೆಲ ಮಿಸೈಲುಗಳು ಜಪಾನಿನ ಸಕಿಶಿಮಾ ದ್ವೀಪ ಸಮೂಹಕ್ಕೆ ಸೇರಿದ ಯೊನಾಗುನಿ ದ್ವೀಪದ ಸಮೀಪ ಕೂಡ ಬಂದು ಬಿದ್ದವು. ಗೆಳೆಯರೆ, ಈ ಯೊನಾಗುನಿ ಅನ್ನೋದು ತೈವಾನ್ನಿಂದ ಬರೀ 70 ಮೈಲಿಗಳಷ್ಟು ದೂರದಲ್ಲಿದೆ. ಈ ಕಾರಣಕ್ಕೆ ಜಪಾನ್ ಅವತ್ತು ಆತಂಕಗೊಂಡಿತ್ತು ಮತ್ತು ಇದೇ ಕಾರಣಕ್ಕೆ ಜಪಾನ್ ಈಗ ಎಚ್ಚೆತ್ತುಕೊಂಡಿದೆ. ನಾಳೆ ಅಕಸ್ಮಾತ್ ಇಲ್ಲಿ ತೈವಾನ್ ವಿಷಯದಲ್ಲಿ ಸಂಘರ್ಷ ಶುರುವಾದರೆ ಅಮೆರಿಕ ಹಾಗೂ ಮಿತ್ರ ಪಡೆಗಳು ಈ ದಕ್ಷಿಣ ಚೀನಾ ಸಾಗರಕ್ಕೆ ಬರುತ್ತವೆ. ಅಲ್ಲವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಜಪಾನ್ ಹಾಗೂ ದಕ್ಷಿಣ ಕೊರಿಯಾಗಳು ಮಾಡುತ್ತವೆ. ಆಸ್ಟ್ರೇಲಿಯಾ ಹಾಗೂ ಇಲ್ಲಿನ ಇನ್ನಿತರ ಅಮೆರಿಕಾದ ಮಿತ್ರ ದೇಶಗಳು ಕೂಡ ಅದರಲ್ಲಿ ಭಾಗಿಯಾಗುತ್ತವೆ. ಆ ಸಂದರ್ಭದಲ್ಲಿ ಚೈನಾ ತೈವಾನ್ ಮೇಲೆ ಮಾಡೋ ದಾಳಿ ಜಪಾನಿನ ಈ ಸಕಿಶಿಮಾ ದ್ವೀಪಗಳಿಗೆ ಕೂಡ ಒಂದಷ್ಟು ಅಪಾಯವನ್ನು ತಂದೊಡ್ಡಬಹುದು. ಈ ಸಂದರ್ಭದಲ್ಲಿ ಅಲ್ಲಿನ ಜನಕ್ಕೆ ಯಾವ ತೊಂದರೆಯೂ ಆಗಬಾರದು ಅನ್ನೋ ಕಾರಣಕ್ಕೆ ಜಪಾನ್ ಅಲ್ಲಿ ಬಂಕರ್ಗಳನ್ನು ನಿರ್ಮಾಣ ಮಾಡಿಕೊಳ್ತಾ ಹೋಗ್ತಾ ಇದೆ. ಜೊತೆಗೆ ಈ ದ್ವೀಪಗಳಲ್ಲಿ ಏರ್ ಡಿಫೆನ್ಸ್ ಹಾಗೂ ಮಿಸೈಲ್ಗಳನ್ನು ಕೂಡ ತಂದು ಜೋಡಿಸ್ತಾ ಇದೆ. ಹಾಗೆ ತನ್ನ ಆಯುಧಗಳ ಶಕ್ತಿಯನ್ನು ವಿಪರೀತ ಪ್ರಮಾಣದಲ್ಲಿ ಜಪಾನ್ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಆಧುನಿಕ ಆಯುಧಗಳನ್ನು ಜಂಟಿಯಾಗಿ ತಯಾರು ಮಾಡೋದಕ್ಕೆ ಚೈನಾದ ಸಮರ್ಥ ಶತ್ರುಗಳನ್ನು ಹುಡುಕಿ ಅವರಿಗೆ ಆಯುಧ ತಯಾರಿಯ ಪಾಲುದಾರಿಕೆಯನ್ನು ಕೊಡೋದಕ್ಕೆ ಕೂಡ ಜಪಾನ್ ಸಿದ್ಧ ಆಗ್ತಾ ಇದೆ. ಅಂದರೆ ಇನ್ನೊಂದೋ 2 ವರ್ಷಗಳಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಮತ್ತೊಂದು ದೊಡ್ಡ ಸಂಘರ್ಷದ ಕಾರ್ಮೋಡ ನಿಧಾನವಾಗಿ ಚಾಚಿಕೊಳ್ತಾ ಇದೆಯಾ? ಅದರ ಮುನ್ಸೂಚನೆ ಸಿಕ್ಕಿರೋ ಕಾರಣಕ್ಕೆ ಜಪಾನ್ ಇಲ್ಲಿ ಮಹಾಯುದ್ಧವೊಂದಕ್ಕೆ ಸೈಲೆಂಟಾಗಿ ತಯಾರಿಗಳನ್ನು ಮಾಡಿಕೊಳ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಸಿದ್ಧತೆಗಳಂತೂ ನಡೀತಾ ಇವೆ. ಇದು ಗೆಳೆಯರೆ ದಕ್ಷಿಣ ಚೀನಾ ಸಾಗರದಲ್ಲಿ ಮತ್ತು ಜಪಾನ್ಗೆ ಸೇರಿದ ಒಂದಷ್ಟು ದ್ವೀಪಗಳಲ್ಲಾಗ್ತಾ ಇರೋ ಸದ್ದಿಲ್ಲದ ಯುದ್ಧ ತಯಾರಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.